ಇದೇನಪ್ಪ ಅಂತಂದರೆ ಕರೂರು ಗ್ರಾಮದಲ್ಲಿ ಒಂದು ಕರೂರು ಸೂಪರ್ ವಿಲೇಜ್ ಟೀಮ್ ಅಂತ ಬಂದತೆ. ಇಷ್ಟಕ್ಕೂ ಈ ಹುಡುಗರ ಉದ್ದೇಶ ಏನು? ಸುಮ್ಮನೆ ಊರೂರಾಗೆಲ್ಲ ತಿರುಗಿ ಗಲಾಟೆ ಮಾಡ್ತಿದಾರ, ಎಲ್ಲಾರ್ದು ಇಂಟರ್ವ್ಯೂ ಮಾಡ್ತಿದಾರ, ಊರುಗಳದೆಲ್ಲ ಸಮಸ್ಯೆ ಬಂದು ಹೇಳ್ತಿದಾರೆ, ಇನ್ಸ್ಟಾಗ್ರಾಮ್ನಾಗ ಹೇಳ್ತಿದಾರೆ, ಫೇಸ್ಬುಕ್ನಾಗ ಹೇಳ್ತಿದಾರೆ, ಜನಗಳಿಗೆ ಮನೆ ಮನೆಗೆ ಹೋಗಿ ಹೇಳ್ತಿದಾರೆ. ಇಷ್ಟಕ್ಕೂ ಇವ್ರ ಉದ್ದೇಶ ಏನು? ನಮ್ಮ ಕರೂರು ಸೂಪರ್ ವಿಲೇಜ್ ಟೀಮ್ನ ಒಂದೇ ಒಂದು ಉದ್ದೇಶ ಏನಪ್ಪ ಅಂತಂದರೆ ನಮ್ಮೂರು ಸೂಪರ್ ವಿಲೇಜ್ ಆಗಬೇಕು. ಸೂಪರ್ ವಿಲೇಜ್ ಆಗಬೇಕಂತಂದರೆ ನಮ್ಮೂರಲ್ಲಿ ಶಿಕ್ಷಣ ಆಗ್ಬೋದು, ಆರೋಗ್ಯ ಆಗ್ಬೋದು, ನೈರ್ಮಲ್ಯ ಆಗ್ಬೋದು, ಈ ಥರ ಚರಂಡಿಗಳಾಗ್ಬೋದು, ಯಾವುದೇ ಒಂದು ವ್ಯವಸ್ಥೆ ಆಗಲಿ ಸರಿಯಾಗಿರಬೇಕು. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಲಂಚ ತಗೊಳ್ಕೋಬಾರ್ದು. ನಮ್ಮ ಗ್ರಾಮ ಪಂಚಾಯಿತಿಗೆ ಬರುವ ಪ್ರತಿಯೊಂದು ರೂಪಾಯಿನೂ ನಾವು ಯಾವಾಗ ಸರಿಯಾಗಿ ಯಾವುದೇ ಭ್ರಷ್ಟಾಚಾರ ಇಲ್ಲದೆ ಉಪಯೋಗಿಸ್ಕೊಂಡ ತಾಕತ್ತು ನಮ್ಮ ಒಂದು ಹಳ್ಳಿಯ ಜನಕ್ಕೆ ಬರುತ್ತೋ ಅವಾಗ ಮಾತ್ರ ನಮ್ಮೂರು ಸೂಪರ್ ವಿಲೇಜ್ ಆಗೋಕ್ಕೆ ಚಾನ್ಸ್ ಇದೆ. ಅದಕ್ಕಾಗಿ ನಾವು ಒಂದು 10 ಹುಡುಗರು ಇವಾಗ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಸ್ಟಾರ್ಟ್ ಮಾಡಿದವಾಗ ಒಬ್ಬರೇ ಇದ್ವಿ, ಆದರೆ ಇವಾಗ 10 ಹುಡುಗರು ಇದ್ವಿ. ನಾಳೆ 100 ಜನ ಹಾಗೆ ಆಗ್ತೀವಿ. ಏನಪ್ಪ ಇದು ಕರೂರು ಗ್ರಾಮದಲ್ಲಿ ನಾಳೆ ಭ್ರಷ್ಟಾಚಾರ ಆಯಿತು, ಲಂಚ ತಗೊಳೋರ್ದು ಪರಿಸ್ಥಿತಿ ಏನಪ್ಪ ಅಂತ ಹೇಳ್ತೀನಿ ಕೇಳ್ರಿ. ನಮ್ಮ ಕರೂರು ಗ್ರಾಮದಲ್ಲಿ ಯಾರಾದರೂ ಲಂಚ ಗಿಂಚ ತಗೊಂಡ್ರೆ ನಮ್ಮ ಸೂಪರ್ ವಿಲೇಜ್ ಟೀಮ್ ಅವ್ರಿಗೆ ಯಾವುದೇ ಸಾಕ್ಷಿ ಸಿಕ್ಕರೂ ಅದನ್ನು ನಾವು DC ಕಂಪ್ಲೇಂಟ್ ಮಾಡ್ತೀವೋ, ಪೊಲೀಸರಿಗೆ ಕೊಡ್ತೀವೋ, ಯಾರಿಗೆ ಕೊಡ್ತೀವೋ, ಇಲ್ಲ CM ಅವ್ರಿಗೆ ಲೆಟರ್ ಬರ್ತೀವೋ ಇಲ್ಲ ಗೊತ್ತಿಲ್ಲ, ನೀವು ಮಾತ್ರ ಜೈಲಿಗೆ ಹೋಗೋದು ಗ್ಯಾರಂಟಿ. ದಯವಿಟ್ಟು ನೀವು ಕರೂರು ಗ್ರಾಮದಲ್ಲಿ ಯಾವುದೇ ಲಂಚ ತಗೊಳ್ಬೇಕು, ಭ್ರಷ್ಟಾಚಾರ ಮಾಡ್ಬೇಕಂದ್ರೆ ಆ ಒಂದು ವಿಷಯಗಳನ್ನು ನಿಮ್ಮ ಮನಸ್ಸಿನಿಂದ ತೆಗೆದಾಕ್ರಿ. ನಿಮ್ಮ ಒಂದು ಮನಸ್ಸಲ್ಲಿ ಭ್ರಷ್ಟಾಚಾರ ಮಾಡ್ಬೇಕಂತ ಏನಾದರೂ ನಿಮಗಿದ್ರೆ ನೀವು ಕುತ್ಕೊಳ್ಳೋದು ಬಳ್ಳಾರಿ ಜೈಲಲ್ಲಿ ಅನ್ನೋದು ನಿಮಗೆ ನೆನಪಿರಬೇಕು. ಕೊನೆಯದಾಗಿ ನಾನು ಏನು ಹೇಳ್ತೀವಪ್ಪ ಅಂದ್ರೆ ಸೂಪರ್ ವಿಲೇಜ್ ಟೀಮ್ನವ್ರು ನೀವೆಲ್ಲರಿಗೆ, ನಾವು ನಮ್ಮ ಊರು ಸಲುವಾಗಿ, ನಮ್ಮ ಒಂದು ಊರಿನ ಮುಂದಿನ ಮಕ್ಕಳ ಭವಿಷ್ಯದ ಸಲುವಾಗಿ ಯಾರ ಜೊತೆ ಬೇಕಾದರೂ ನಿಷ್ಠೂರ ಮಾಡೋಂಥ ಧೈರ್ಯ ಮಾಡಿವಿ. ನೀವು ಕರೂರು ಗ್ರಾಮದ ಪ್ರಜೆಗಳು ನೀವೇ ಇದ್ದೀರಲ್ಲ, ನೀವು ನಿಮ್ಮ ಮಕ್ಕಳ ಸಲುವಾಗಿ ನೀವು ನಿಷ್ಠೂರ ಮಾಡೋ ಧೈರ್ಯ ಮಾಡ್ತೀರಾ? ಇಲ್ಲಪ್ಪ ನಾನು ಯಾರ ಜೊತೆ ನಿಷ್ಠೂರ ಆಗಿಲ್ಲ, ನಮ್ಮ ಮಕ್ಕಳ ಜೀವನ ಹೆಂಗನ ಹಾಳಾಗೋಲಿ, ನಮ್ಮೂರು ಹೆಂಗನ ಗೊಬ್ಬೆದ್ದೋಗ್ಲಿ, ಹಾಸ್ಪಿಟ್ಲ್ ಬೇಡ, ಸ್ಕೂಲು ಬೇಡ, ಚರಂಡಿಗಳು ಬೇಡ, ಏನು ಬೇಡ, ಹೆಂಗನ ಅಂತ ನೀವು ಡಿಸೈಡ್ ಮಾಡ್ತೀರಾ? ಇಲ್ಲ ನಮ್ಮೂರು ಸರಿಯಾಗಿರಬೇಕು, ನಮ್ಮ ಒಂದು ಮಕ್ಕಳಿಗೆ ಒಂದು ಒಳ್ಳೆ ಭವಿಷ್ಯ ಕೊಡ್ಬೇಕಂತ ನೀವು ತೀರ್ಮಾನ ಮಾಡ್ತೀರಾ? ನೀವೇ ಯೋಚನೆ ಮಾಡಿ. ಜೈ ಹಿಂದ್, ಜೈ ಕರೂರ್.